The winner is one of my most favorite people in the industry, Murli sir for Mr. and Mrs. Ramachari. ಯೋ ಬರ್ಕೋಯ ಪೇಪರ್ ಮುಂದಗಡೆ ಬರ್ಕೋ ಬೆಂಗಳೂರು ನಂದು ಕರಿಯ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಎಲ್ಲ ಹೀರೋಗಳು ನಮಗೆ ಹೆಸರು ಗಣೇಶ್ ಅವ್ರ ಸಿನಿಮಾ ಹೆಸರುಗಳು ಬೇರೆ ಸಿನಿಮಾ ಹಿಡಿತಾ ಇದ್ದಾನೆ. ಹೋದರೆ ಅವ್ರ ಮನೆ ಮುಂದೆ ಹೋದರೆ ನನಗೆ ಇಲ್ಲ ಅನ್ನಲ್ಲ, ಡೈರೆಕ್ಷನ್ ಮಾಡ್ತಾರೆ, ಬೇಡ ಕರಿಬೇಡ ಅನ್ನೋ ಕರೆಯೋದು ಬಿಟ್ಬಿಡ್ತಾರೆ. ಆಮೇಲೆ ಏನು ಇಲ್ಲ ಬಿಡುತ್ತೆ ಅಂದ್ಬಿಟ್ಟು ಯಶ್ವರ್ ಹೇಳೋರು ಏನು ಪೇಮೆಂಟ್ ತೊಗೊತಾ ಇದ್ದೆ, ಅವಾಗಲೂ 30,000 ರೂಪಾಯಿನೇ ತೊಗೊತಾ ಇದ್ದೆ. ನಾನು ತುಂಬ ಸಾಫ್ಟ್ ಆಗಿದ್ರೂ ತಪ್ಪಾಗುತ್ತೆ, ತುಂಬ ರ್ಯಾಶಾಗಿ ಮಾತಾಡಿದ್ರೂ ತಪ್ಪಾಗುತ್ತೆ. ಸೆಟ್ಟಲ್ಲಿ ಕೆಲಸ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು ನನ್ನ ಕೆಲಸನೇ ಹಂಗೇನೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV, ನಾನು ಅಶ್ವಿನಿ. ಸಿನಿಮಾ ಅನ್ನೋದು ಮಾಯಾಜಾಲ. ಈ ಸಿನಿಮಾ ಕ್ಷೇತ್ರಕ್ಕೆ ಶಾರದೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ. ಆದರೆ ಆಯ್ಕೆ ಮಾಡ್ಕೊಳ್ಳೋದು ಎಲ್ಲೋ ಕೆಲವೊಬ್ಬರನ್ನ ಮಾತ್ರ. ಇದೇ ಥರ ಆಯ್ಕೆ ಮಾಡ್ಕೊಂಡಂಥ ಶಾರದೆಯ ಪುತ್ರ, ಇವರನ್ನು ಶಾರದೆಯ ಪುತ್ರ ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ, ಹೌದು, ಇವರು ಮಾಡದೇ ಇರೋಂಥ ಕೆಲಸ ಇಲ್ಲ. ಕೊರಿಯೋಗ್ರಾಫರ್ ಆಗಿ, ಡೈರೆಕ್ಟರ್ ಆಗಿ, ನಿರ್ಮಾಪಕ ಆಗಿ, ಡೈಲಾಗ್ ರೈಟರ್ ಆಗಿ, ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಮುರಳಿ ಮಾಸ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್, ಸೂಪರ್. 25ನೇ ವರ್ಷಕ್ಕೆ 25 ವರ್ಷ ಕಂಪ್ಲೀಟ್ ಮಾಡಿ 26ಕ್ಕೆ ಕಾಲಿಡ್ತಾ ಇದ್ದೀರಾ, ಮುನ್ನುಗ್ತಾ ಇದ್ದೀರಾ, ಒಳ್ಳೆ ಸಕ್ಸಸ್ಸಲ್ಲಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ಕೊರಿಯೋಗ್ರಾಫರ್ಗೆ ಜರ್ನಿ ಸಿಗೋದೇ ಭಾಳ ಕಷ್ಟ. ನೀವು ಟಿಲ್ಟು ನೋಡ್ತಾ ಹೋದರೆ ಮಿನಿಮಮ್ ಕೊರಿಯೋಗ್ರಾಫರ್ಸ್ಗೆ ಒಂದು 5 ವರ್ಷ 10 ವರ್ಷ ಹಂಗಿರುತ್ತೆ ಅಷ್ಟೇ. ಅದ್ರ ಮೇಲೆ ತಡೆಯೋದಿಲ್ಲ. ಯಾಕಂದರೆ ನಿಮಗೆ ತಲೆಯಲ್ಲಿರೋದೆಲ್ಲ ಖಾಲಿ ಆಗಿಬಿಡುತ್ತೆ ಅನ್ಕೊತಾರೆ. ಬಟ್ ಇಲ್ಲಿವರೆಗೂ ನಾವು ಬಂದಿದ್ದೀವಲ್ಲ, 25 ವರ್ಷ ದಾಟ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದೊಂದು ಖುಷಿ ಕೊಡುತ್ತೆ. ಅದು ಈ 25 ವರ್ಷದಲ್ಲಿ ಎಲ್ಲೂ ಯಾವುದು ನೀವು ಮಾಡಿದಂಥ ಸಾಂಗು ಹಿಟ್ ಆಗೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮಾಡಿದಂಥ ಪ್ರತಿಯೊಂದು ಸಾಂಗು ಕೂಡ ಹಿಟ್ ಆಗಿದೆ, ಒಳ್ಳೆ ಹೆಸರನ್ನು ಕಂಡಿದೆ. ಹಾಗೆ ಸತತವಾಗಿ ಹಿಟ್ ಸಾಂಗ್ಗಳನ್ನ ಕೊಡ್ತಾನೆ ಇದ್ದೀರಾ. ಹೇಗೆ ಸರ್ ಇದೆಲ್ಲ ನಿಮಗೆ ಹೇಗೆ ಸಾಧ್ಯ? ಪ್ರತಿಯೊಂದು ಸಾಂಗಿಗೂ ಯಾವ ಥರ ಪ್ರಿಪೇರ್ ಆಗಿರ್ತೀರಾ ನೀವು? ಇಲ್ಲ, ಇದರಲ್ಲಿ ಸಕ್ಸಸ್ಗೆ 3 ಜನ ಇಬ್ಬರು ಕಾರಣ ಇರ್ತಾರೆ. ಒಬ್ಬರು ಡೈರೆಕ್ಟ್ರು, ಇನ್ನೊಬ್ಬ ಲಿರಿಕ್ಸ್ ರೈಟು, ಮ್ಯೂಸಿಕ್ ಡೈರೆಕ್ಟ್ರು. ಬಟ್ ಇವ್ರ ಜೊತೆಗೆ ನಮ್ಮದೊಂದು ಅದೊಂದು ಸೇರುತ್ತೆ. ಏನಕ್ಕೆ ಅಂದರೆ ಬರೀ ಕೊರಿಯೋಗ್ರಾಫಿಂದನೇ ಆಗೋದಿಲ್ಲ, ಬರೀ ಲಿರಿಕ್ಸಿಂದನೇ ಆಗೋದಿಲ್ಲ, ಬರೀ ಮ್ಯೂಸಿಕ್ಕಿಂದನೇ ಬರೋದಿಲ್ಲ. ಯಾಕಂದರೆ ಎಲ್ಲ ಸೇರಿದ್ರೇ ವಿಜುವಲಾಗಿ ನೋಡೋದು ಚೆನ್ನಾಗಿ ಕಾಣ್ದಾಗ್ಲೇ ಅದು ಸಕ್ಸಸ್ ಅಂತ ಬರೋದು. ಬರೀ ಆಡಿಯೋ ಸಕ್ಸಸ್ಸನ್ನೇ ಸಪ್ರೇಟ್ ಇರುತ್ತೆ, ಆಡಿಯೋ ಅಂತಲೇ ಒಂದು ಸಪ್ರೇಟ್ ಬಂದ್ಬಿಡುತ್ತೆ. ಬರೀ ಆಡಿಯೋ ಕೇಳಿದ್ರೆ ಸಕ್ಸಸ್ ಕೊಡೋದೇ ಬೇರೆ ಇರುತ್ತೆ. ಬಟ್ ವಿಜುವಲಾಗಿ ಸಕ್ಸಸ್ ಕೊಡೋದು ತುಂಬ ರೇರ್, ತುಂಬ ಕಮ್ಮಿನೇ. ಅಂಥದ್ರಲ್ಲಿ ನಾವು ಇದನ್ನೇನು ಅಂದರೆ ಒಬ್ಬ ಡೈರೆಕ್ಟ್ರು ನಮಗೆ ಅವಕಾಶ ಕೊಟ್ಟಾಗ, ಅದು ಕಾನ್ಸೆಪ್ಟ್ ಹೇಳಿದಾಗ, ಸಿಚುವೇಶನ್ ಹೇಳಿದಾಗ, ಕೆಲವು ಟೈಮಲ್ಲೇ ಫ್ರೀ ಬಿಟ್ಬಿಡ್ತಾರೆ. ಅಂದರೆ ಸರ್ ಇದೇನಿಲ್ಲ, ಇದು ರ್ಯಾಂಡಮ್ ಸಾಂಗ್ಸು, ನೀವು ಒಂದು ಇಂಟ್ರಡಕ್ಷನ್ ಸಾಂಗ್ಸು, ಇದನ್ನ ಈ ಥರ ತಗೊಡಿ ಅಂತಾರೆ. ಡ್ಯುಯೆಟ್ ಸಾಂಗು, ಲವ್ ಸಾಂಗ್ ಹಿಂಗೆ ತೆಗೀರಿ ಅಂತ ಹೇಳ್ತಾರೆ. ಅಂದರೆ ಕಾನ್ಸೆಪ್ಟ್ ಹೇಳ್ತಾರೆ, ಸಿಚುವೇಶನ್ಸ್ ಹೇಳ್ತಾರೆ. ಇಲ್ಲಿ ಆ ಹೀರೋ ಲಿಮಿಟ್ಸ್ ಇಷ್ಟೇ ಇರುತ್ತೆ, ಇವನು ಇಷ್ಟೇ ಇದ್ರ ಮೇಲೆ ನಗಂಗಿಲ್ಲ, ಇದ್ರ ಮೇಲೆ ಮಾತಾಡೋಂಗಿಲ್ಲ, ಇವ್ರು ಇಷ್ಟೇ ಈ ಕ್ಯಾರೆಕ್ಟರ್ ಹಿಂಗೆ ಇರುತ್ತೆ ಅಂತಾರೆ. ಕೆಲವು ಹೀರೋಗಳದ್ದು ಜಾಲಿ ಇರುತ್ತೆ ಕ್ಯಾರೆಕ್ಟ್ರು. ನಾವು ಅದನ್ನ ಮೈಂಡ್ ಇಟ್ಕೊಂಡು ನಾವೊಂಥರ ಡೈರೆಕ್ಟರ್ ಏನು ಸಿನಿಮಾ ಪೂರ್ತಿ ಮಾಡ್ತಾರೋ, ನಾವು ಇದೊಂದು ಸಾಂಗ್ನ ನಾವು ಒಂದು ಡೈರೆಕ್ಷನ್ ಥರನೇ ಮಾಡೋದು ನಾವು ಇದನ್ನು. ಇವಾಗ ನೀವೇ ಹೇಳ್ದಂಗೆ ಒಂದು ಸಿನಿಮಾಗೆ ಎಲ್ಲವೂ ಮುಖ್ಯ. ಇವಾಗ ಕತೆ ಆಗಿರಬಹುದು, ಫೈಟ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಎಷ್ಟು ಮುಖ್ಯನೋ ಹಾಗೆ ಕೂಡ ಒಂದು ಡ್ಯಾನ್ಸು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನೀವು ಆ ಪಾತ್ರನ ನಿಭಾಯಿಸಿದ್ದೀರಾ ಅಷ್ಟೇ ಅಚ್ಚುಕಟ್ಟಾಗಿ, ಅದ್ರ ಬಗ್ಗೆ ಮಾತೇ ಇಲ್ಲ ಸರ್, ಯಾರು ಹೇಳೋಗಿಲ್ಲ. ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಅಂದರೆ ಎಕ್ಸ್ಟ್ರಾ ಮಾತಾಡೋಂಗೆ ಇಲ್ಲ. ಇಂಥ ಸಕ್ಸಸ್ಸನ್ನು ಕೊಟ್ಟಂಥ ಸಾಂಗುಗಳಂತೂ ಬೆರಳೆಣಿಕೆಯಲ್ಲಿ ಎಣ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಸಾಂಗ್ಗಳಿದೆ. ಸತತವಾಗಿ ನಾವು ನೋಡ್ತಾನೆ ಇದ್ದೀವಿ. ನೀವು ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಒಬ್ಬ ಡ್ಯಾನ್ಸರ್ ಆಗಿ, ಇವಾಗ ಒಂದು ಒಳ್ಳೆ ಮಾಸ್ಟರ್ ಆಗಿ ಬೆಳೆದಿದ್ದೀರಾ. ಈ ಜರ್ನಿ ಹೇಗಿತ್ತು ಸರ್? ನಾನು ಅವಾಗ ಸ್ಟ್ರೀಟ್ ಡ್ಯಾನ್ಸರ್ಸ್. ನಾನು ಆ್ಯಕ್ಚುಲಿ ರೋಡ್ ಸೈಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಗಣೇಶ ಹಬ್ಬಗಳಿಗೆ ನಮ್ಮ ಏರಿಯಾದಲ್ಲಿ, ಮಂಜುನಾಥ್ ನಗರ ನಮ್ಮ ಏರಿಯಾದಲ್ಲಿ ವರ್ಷನೂ ಅಣ್ಣಮ್ಮ ಕೂರಿಸ್ತಾಯಿದ್ರು, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿಗೆ ಬರ್ತೀನಿ ಅನ್ನೋದು ನಿಜವೂ ನನಗೆ ಗೊತ್ತಿರಲಿಲ್ಲ. ಅದೆಲ್ಲ ನಮ್ಮ ಸಕ್ಸಸ್ ಎಲ್ಲ ನಮ್ಮ ಫ್ಯಾಮಿಲಿನೇ, ನಮ್ಮ ಸಿಸ್ಟರ್ಸು, ನಮ್ಮ ಬ್ರದರ್ಸೇ, ಅವರ ಒಂದು ಆಶೀರ್ವಾದದಿಂದನೇ ನಾನು ಇವತ್ತು. ಯಾಕಂದರೆ ಅವರೇ ನಾನು ಕರ್ಕೊಂಡು ಹೋಗ್ತಾ ಇದ್ದು ಡ್ಯಾನ್ಸ್ಗೆಲ್ಲ. ಬರಲ್ಲ ಒಂದು ಇದೆ ಅಂತೆಲ್ಲ, ಆಡುವಂತೆ ಬಾ, ಅಲ್ಲಿ ಸ್ಟೇಜ್ ಮೇಲೆ ಆಡು. ನನಗೆ ಶೈ ಅವಾಗ ಆಡೋಕ್ಕೂ, ಅಷ್ಟು ಜನ ಮುಂದೆ ಆಡೋದು ಹೆಂಗೆ, ಡ್ರೆಸ್ ಎಲ್ಲ ಹೊಲ್ಸ್ಕೊಂಡು ನಮ್ಮ ತಾಯಿ ಎಲ್ಲ ಹೋಗಿ ಬಟ್ಟೆ ತಗೊಂಬಂದು ಅದು ಹೊಲಿಸಿ ಎಲ್ಲ ಮಾಡೋರು. ಅವಾಗ ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದು ಆಗ್ತಾ ಹೋಗ್ತಾ ಅದು ಅದೇನಂತೀರ, ಸ್ವಲ್ಪ ಇಂಟ್ರೆಸ್ಟೆಡ್ ಹಂಗೆ ಡ್ಯಾನ್ಸ್ ಮೇಲೆ ಜಾಸ್ತಿ ಆಗೋಯ್ತು ನನಗೆ.
ಅವಾಗ ಸ್ವಲ್ಪ ದಿವಸಗಳಾದಮೇಲೆ ಈ ಬರೀ ಆರ್ಕೆಸ್ಟ್ರಾಗಳು ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಬರೀ ಈ ಥರ ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದ ಟೈಮಲ್ಲಿ ನಮಗೆ ಅಸೋಸಿಯೇಷನ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಒಕ್ಕೂಟ ಅಂತ ಒಂದಿದೆ ಅಂತ ಗೊತ್ತಾಯಿತು ನನಗೆ. ಅವಾಗ ಅಲ್ಲಿ ಹೋಗಿ ನಾನು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡೆ ನಾನಲ್ಲಿ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಜರ್ನಿ ನಂದು. ಅಂದರೆ ಅಲ್ಲಿವರೆಗೂ ಬರೀ ನಾವು ಸ್ಟೇಜ್ಗಳಲ್ಲಿ ಅಲ್ಲಿ ಇಲ್ಲಿ ಕಾಂಪಿಟೇಷನ್ಸ್ಗಳಲ್ಲಿ ಈ ತುಂಬ ಕಾಂಪಿಟೇಷನ್ಸ್ಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಕಾಂಪಿಟೇಷನ್ಸ್ ಮಾಡ್ತಾಯಿದ್ವಿ. ಅವಾಗೆಲ್ಲ ಟಿ ವಿ ಚಾನಲ್ಸ್ ಇರಲಿಲ್ಲ, ತುಂಬ ಕಮ್ಮಿ ಇದ್ದಿದ್ದು. ಬರೀ ಈ ಥರ ಕಲಾಮಂದಿರಗಳಲ್ಲೇ ಇರುತ್ತದಿದ್ದು, ಬರೀ ಆ ಥರ ಇದು. ಅಲ್ಲಿಂದ ನಾವು ಅಲ್ಲಿಗೆ ಜಂಪ್ ಆದ್ವಿ. ಅಂದರೆ ಇಲ್ಲಿಂದ ಇನ್ನೊಂದು ಇದಕ್ಕೆ ಕ್ಯಾಟಗರಿಗೆ ಬಂದಿದ್ದು. ಅಲ್ಲಿ ಡ್ಯಾನ್ಸರಾಗಿ ಮಾಡ್ಬೇಕಾದ್ರೆ 5 ಸ್ಟಾರ್ ಗಣೇಶ್ ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಕರಿಯಾ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಆಮೇಲೆ ಅದು ನಮ್ಮ ಫ್ರೆಂಡ್ಸ್ ಸಿನಿಮಾ, ಕುಟುಂಬ, ಮೆಜೆಸ್ಟಿಕ್, ಕೋತಿಗಳು ಸಾರ್ ಕೋತಿಲ್ಕೆ, ಇವೆಲ್ಲ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ನಾನು ಒಂದು 5-6 ವರ್ಷ ತುಂಬ ಬ್ಯುಸಿಯಾಗಿ ಕೆಲಸ ಮಾಡಿದೆ ನಾನು. ಅಲ್ಲಿ ಬ್ಯುಸಿಯಾಗಿ ಕೆಲಸ ಆದಮೇಲೆ ನಾನು ಬಂದಿದ್ದೆ ಮಾಸ್ಟಾಗಿ ತೊಗೊಳಕ್ಕೆ. ಅದು ನಾನು ಮಾಸ್ಟಾಗಿ ತೊಗೋಬೇಕು ಇರಲಿಲ್ಲ, ನನಗೆ ಐಡಿಯಾ ಇರಲಿಲ್ಲ. ಬಟ್ ನಮ್ಮ ಬ್ರದರು ನನ್ನ ಜೊತೆಗೆ ಇದ್ದಿದ್ದು ಅವಾಗ, ನಮ್ಮ ರಘು ಅಂತ ನಮ್ಮ ಅಣ್ಣ. ಅವರು ಅರೇಂಜರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಇದಕ್ಕಿಂತ ಶೂಟಿಂಗ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು ಅವರು. ಅವಾಗ ಅವ್ರು ಹೋದ್ಮೇಲೆ ನಮಗೇನೋ ಅಲ್ಲಿ ಏನೋ ಒಂಥರ ಕೈಕಾಲು ಮುರಿದಂಗೆ ಆಯಿತು ನಮಗೆ. ಅಲ್ಲಿ ಸ್ವಲ್ಪ ಏನೋ ಅವ್ರ ಜೊತೆಗೆ ಇದ್ದಿದ್ದು, ಅಲ್ಲಿ ಪಳಗಿದ್ದಿದ್ದಲ್ವಾ, ಸರಿ ಸಾಕು, ಸರಿ ಮಾಸ್ಟರ್ ಆಗಿಬಿಡೋಣ ಅಂತೇಳಿ ಸರಿ ಮಾಸ್ಟರ್ ಕಾರ್ಡ್ ತೊಗೊಂಡು ಅವಾಗ ಅವಕಾಶ ಹುಡ್ಕೊಂಡು ಬಂದಿದ್ದು. ಮಾಸ್ಟರ್ ತೊಗೊಂಡ್ಮೇಲೆ ನಾನು ಒಂದು ವರ್ಷ ಸ್ಟ್ರಗಲ್ ಮಾಡಿದೆ ನಾನು. ಯಾವುದೂ ಅವಕಾಶ ಸಿಗಲಿಲ್ಲ ನನಗೆ. ಅಂದರೆ ಸುಮ್ಮನೆ ಜಸ್ಟ್ ಹಾಗೇನೆ ಹೋಗ್ತಾ ಇದ್ದೆ. ಯಾರು ಅವಕಾಶಗಳು ಹೋದ್ರೂ ಸಿಗ್ತಾ ಇರಲಿಲ್ಲ, ಯಾರು ಕೊಡ್ತಾನೆ ಇರಲಿಲ್ಲ. ಯಾಕಂದರೆ ಎಷ್ಟು ಮುಖ ಪರಿಚಯ ಇದ್ದರೂ ಏನೇ ಇದ್ದರೂ ನಮ್ಗೆ ಅವಕಾಶ ಕಮ್ಮಿ ಇತ್ತು. ಆ ಟೈಮಲ್ಲಿ ನಮಗೆ ಡೈರೆಕ್ಟರ್ ದಯಾಳ್ ಬಂದ್ಬಿಟ್ಟು ಅಸೋಸಿಯೇಟ್ ಆಗಿದ್ರು ಅವಾಗ. ಅವ್ರು ನಮ್ಮ ಅವ್ರ ಪರಿಚಯ ಚೆನ್ನಾಗಿತ್ತು ಅವಾಗ. ಅವ್ರು ಒಂದು ಮಾತು ಹೇಳಿದ್ರು ಅಷ್ಟೇ, ಈ ಥರ ನೀನು ಡ್ಯಾನ್ಸ್ ಏನಾದರೂ ಆದರೆ ನಿಂಗೆ ಒಳ್ಳೆ ಪ್ರೊಡಕ್ಷನ್ ಇದೆ ನಿನಗೆ, ನೀನಾದರೂ ಆದರೆ ನಾನೇನೋ ಡೈರೆಕ್ಟರ್ ಆದರೆ ನಿಮ್ಗೊಂದು ಅವಕಾಶ ಕೊಡ್ತೀನಿ ನಾನು ಅಂತ ಹೇಳಿದರು. ಸರಿ, ಅದು ನೆನಪಾಯಿತು ನಮಗೆ. ಸರಿ ಹೋದ್ವಿ, ಅವ್ರನ್ನ ಕೇಳಿದ್ವಿ, ಅವಕಾಶ ಕೊಟ್ಟರು ನಮಗೆ. ಅವಾಗೇ ಮುರಳಿ ಅವ್ರದ್ದು ಯಶವಂತ್ ಸಿನಿಮಾ ಮಾಡಿದ್ದು ನಾನು. ಅಲ್ಲಿ ಒಂದು ಕೊರಿಯೋಗ್ರಾಫರ್ ಆಗಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿ. ನನಗೆ ಅದು ಚೆನ್ನಾಗಿ ಅಲ್ಲಿ ಒಂದು ರೆಕಗ್ನೈಸ್ ಸಿಕ್ತು ನನಗೆ ಆ ಟೈಮಲ್ಲಿ. ಒಂದು ಕಾರ್ಡ್ ಬೇಕಾಗಿತ್ತು ನನಗೆ. ಅಂದರೆ ಮಾಸ್ಟ್ರಾಗಿ ಏನು ಕೆಲಸ ಮಾಡಿ ಹೋದ್ರೆ ಕೇಳ್ತಾರೆ, ನೀನು ಅಷ್ಟೆಂಟು 1000 ಮಾಡಿರ್ಬೋದು, ಸರಿ ಯಾವ್ದಾದ್ರು ಮಾಡಿದೀನಿ ಅಂತ ಕೇಳ್ತಾರೆ. ಕೇಳೋದಕ್ಕೆ ಇದು ಒಂದು ನನಗೆ ಇನ್ವಿಟೇಷನ್ ಕಾರ್ಡ್ ಥರ ಇತ್ತು. ಇದನ್ನು ತೋರಿಸಿದಾಗ ನನಗೆ ಅಲ್ಲೆಲ್ಲ ಹೋಗಿ ಸ್ಟಾರ್ಟ್ ಆಯಿತು. ನೀವು ಅಂದ್ಕೊಂಡಿದ್ದೀರಾ ಸರ್, ನಾನು ಇಂಡಸ್ಟ್ರಿನಲ್ಲಿ ಒಬ್ಬ ಮಾಸ್ಟರ್ ಆಗಿ ನಾನು ಬೆಳಿತೀನಿ, ಡ್ಯಾನ್ಸ್ ಮಾಸ್ಟರ್ ಆಗಿ, ಕೊರಿಯೋಗ್ರಾಫರ್ ಆಗಿ ಅಂತ ಯಾವಾಗಾದರೂ ಅಂದ್ಕೊಂಡಿದ್ರಾ? ಖಂಡಿತ ನಾನು ಅವಾಗ ಅಂದ್ಕೊಂಡಿರಲಿಲ್ಲ. ಏನಕ್ಕೆ ಬಿಗಿನಿಂಗ್ ಸ್ಟೇಜಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ, ಇಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ಚೆನ್ನೈಯಿಂದನೇ ಬರ್ತಾ ಇದ್ದಿದ್ದು. ಚೆನ್ನೈಯಿಂದ, ಆಂಧ್ರ, ತೆಲುಗುಯಿಂದ ಆ ಕಡೆನೇ ಬರ್ತಾಯಿದೆ, ಮುಂಬೈಯಿಂದ ಬರ್ತಾಯಿದ್ರು ಎಲ್ಲ. ಇಲ್ಲಿ ಟೆಕ್ನಿಷಿಯನ್ಸ್, ಕೊರಿಯೋಗ್ರಾಫರ್ಸ್ ಇರಲಿಲ್ಲ ಇಲ್ಲಿ. ಬಟ್ ನಮಗೆಲ್ಲ ಇಲ್ಲಿ ಅವಕಾಶ ಎಲ್ಲಿ ಸಿಗುತ್ತೆ, ಇಲ್ಲಿ ನಮಗೆಲ್ಲ ಆಗತ್ತಾ ಇಲ್ಲಿ, ಯಾಕಂದ್ರೆ ಇಲ್ಲಿ ಬೆಳೆಯೋಕ್ಕಾಗತ್ತಾ ಅಂದಾಗ ಆವಾಗ ದೇವ್ರ ಪುಣ್ಯಕ್ಕೇನೋ ನಾವು ಆ ಬಿಗಿನಿಂಗ್ ಸ್ಟೇಜಲ್ಲಿ ನಾವು ಅಸಿಸ್ಟೆಂಟಾಗಿ ಕೊರಿಯೋಗ್ರಾಫರ್ ಮಾಡಿದ್ದಕ್ಕೆ ನಾವು, ಯಾಕಂದ್ರೆ ತುಂಬ ಜನ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ ನಿಜವಲ್ಲಿ ಹೇಳ್ಬೇಕಾದ್ರೆ. ನಮ್ಗಿನ್ನ ಒಳ್ಳೆ ಟ್ಯಾಲೆಂಟೆಡ್ ಡ್ಯಾನ್ಸ್ ಮಾಸ್ಟರ್ಸ್ಗಳು ಇದ್ದಾರೆ ಅವಾಗ ಆಗಿನ ಪೀರಿಯಡಲ್ಲಿ. ಬಟ್ ಅವರೆಲ್ಲ ಏನಾಗೋಯ್ತು ಅಂದರೆ, ಅವರು ಅಸಿಸ್ಟೆಂಟ್ಸ್ ಆಗಿ ಎಲ್ಲೂ ಹೋಗಲಿಲ್ಲ. ಅವರೆಲ್ಲ ಏಕ್ದಮ್ ಮಾಸ್ಟರ್ಗಳಾಗ್ಬಿಟ್ರು ಅವರೆಲ್ಲ. ಅವ್ರಿಗೆ ಮುಖ ಪರಿಚಯ, ಆಮೇಲೆ ನಿಮಗೆ ವರ್ಕಿಂಗ್ ಸ್ಟೈಲ್ಸು ಇದೆಲ್ಲ ಇನ್ನೂ ಅವ್ರಿಗೆ ಇದಾಗಿರಲಿಲ್ಲ. ಬಟ್ ನಮಗೇನು ಲಕ್ಕಿ, ನಾವೇನಾಯ್ತಂದ್ರೆ ನಾವು ಕಲ್ತೀವಿ. ನಾವು ಹೋಗಿ ಒಂದು 5-6 ವರ್ಷ ಕಲ್ತೀವಿ. ಅಂದರೆ ಇಂಡಸ್ಟ್ರಿಯಲ್ಲಿ ಹೇಗಿರುತ್ತೆ ಅಂತ ಕಲ್ತೀವಲ್ಲ, ಅದರಿಂದ ನಮಗೆ ಇದೊಂದು ಅದು ನಮ್ಗೆ ಬೆನಿಫಿಟ್ ಆಯಿತು ನಮಗೆ. ನಾವು ಮಾಸ್ಟರ್ ಆಗ್ಬೋದು, ನಮಗೊಂದು ಕೆಲಸ ಸಿಗುತ್ತೆ, ಓಕೆ ನಮಗೂ ಆ ಟ್ಯಾಲೆಂಟ್ ಇದೆ ಅನ್ನೋದು ಅಲ್ಲಿ ಗೊತ್ತಾಯಿತು ನಮ್ಗೆ ಇದರಲ್ಲಿ. ನೀವು ನಮ್ಮ ಕನ್ನಡದಲ್ಲಿ ಯಾವ ಹೀರೋಗಳಿಗೂ ಮಾಡದೇ ಇರೋವಂಥ ಕೆಲಸ ಈ ಹೀರೋ ಜೊತೆ ನೀವು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿದರೆ ಹೊಸಬ್ರಿಗೂ ಕೂಡ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಕೆಲಸ ಮಾಡಿನೂ ಎಲ್ಲೋ ನಿಮಗೆ ಸಿಗಬೇಕಾಗಿರುವಂಥ ಗೌರವ ಸಿಗಲಿಲ್ಲ ಅನ್ನೋ ಒಂದೇನಾದರೂ ಕೊರಗಿದೆಯಾ? ಈ ಇಂಡಸ್ಟ್ರಿ ಅಂದಮೇಲೆ ನಮಗೆ ಇದ್ದೇ ಇರುತ್ತೆ. ಕೆಲವು ಟೈಮಲ್ಲಿ ನಾವು ಹೇಳೋಕ್ಕಾಗಲ್ಲ. ಅಂದರೆ ಸಕ್ಸಸ್ ಜೊತೆಗೆ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ರೆಕಗ್ನೈಸ್ ಅನ್ನೋದು ಬೇರೆ. ಈಗ ನಿಮಗೆ ತೆಲುಗು, ತಮಿಳಲ್ಲಿ ಏನಾಗುತ್ತೆ ಅಂದರೆ, ನಾನು ಇದೇ ರೆಕಗ್ನೈಸ್ ತಮಿಳಲ್ಲಿ ತೆಲುಗಲ್ಲೂ ಮಾಡಿದಿದ್ರೆ ರೆಡ್ ಕಾರ್ಪೆಟಾಗಿ ಇಲ್ಲಿ ಕರೀತಾರೆ ಇಲ್ಲಿ. ಬಟ್ ನಮ್ಮಲ್ಲಿ ಈಗ ಸ್ವಲ್ಪ ಅದೇನೋ ಗೊತ್ತಿಲ್ಲ ನನಗೆ ಅನಿಸ್ತಾ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಏನಂದರೆ, ಇಷ್ಟೊಂದು ಸಕ್ಸಸ್ ಸಾಂಗ್ ನೀವು ತಗೊಳ್ಳಿ, ನಾನು ಮಾಡಿರೋ ಸಿನಿಮಾಗಳು ನೀವು ನೋಡಿದ್ರೆ ಸಾಂಗ್ಸ್ಗಳು ತುಂಬ ಸಕ್ಸಸ್ ಇರೋ ಸಾಂಗ್ಸ್ ಇರುತ್ತೆ. ಒಂದೊಂದು ಸಿನಿಮಾದಲ್ಲಿ RRR ಇಟ್ಕೊಟ್ಟಿರ್ತೀವಿ, ಒಂದು ಸಿನಿಮಾದ ಫುಲ್ ಸಾಂಗ್ ನಾವು ಮಾಡಿರ್ತೀವಿ, ಈ ಥರಗಳು ಮಾಡಿರ್ತೀವಿ ನಾವು. ಬಟ್ ಏನಂದರೆ, ನಿಮಗೆ ನಮ್ಮ ಹೆಸರುಗಳು ಇರಲ್ಲ ಅಲ್ಲಿ. ಇಲ್ಲಿ ಏನಂತೀರ, ನಿಮ್ಮ ಟೈಟಲ್ ಕಾರ್ಡಲ್ಲಾಗಲಿ, ಆಮೇಲೆ ಇದರಲ್ಲಾಗಲಿ ನಮ್ಮ ಹೆಸರುಗಳು ಒಂದೊಂದು ಸರಿ ಇರೋದಿಲ್ಲ. ನಮ್ಗೆ ಅದೇ ಒಂದು ಸರಿ ಬೇಜಾರಾಗಿರುತ್ತೆ ಒಂದೊಂದು ಸರಿ. ಎಲ್ಲರೂ ಹಂಗೆ ಮಾಡೋದಿಲ್ಲ, ಎಲ್ಲರೂ ಇಲ್ಲ. ನಾನು ಹೇಳ್ತಾ ಇರೋದು, ಕೆಲವರು ಏನಾಗುತ್ತೆ ಅಂದರೆ,
ಈ ಸಕ್ಸಸ್ ಬಂದಾಗ ಬೇರೆಯವರೇ ಅವರೇ ಅದನ್ನು ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಅವರವರೇ ಇದು ಮಾಡ್ಕೊಂಡ್ಬಿಡ್ತಾರೆ. ನಾವು ಅದ್ರ ಬಗ್ಗೆ ಹೋಗೋದೇ ಇಲ್ಲ. ಅಂದರೆ ನನ್ನ ಕೆಲಸ ಆಯಿತು ಮುಗೀತು, ನಾನು ಬಂದ್ಬಿಡ್ತೀನಿ. ನಮ್ದು ಮೈನಸ್ ಪಾಯಿಂಟ್ ಅದೇ ನಂದು. ನಾವು ಅದನ್ನು ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅದು ಏನಂತೀರ ನೀವು, ಅದೇನೋ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬೇರೆಲ್ಲ ಮಾಡ್ಕೊತಾರೆ, ನಾವು ಅದನ್ನು ಮಾಡ್ಕೊಂಡಿಲ್ಲ. ಅವಾಗಿಂದ ಹಂಗೆ ಬಂದ್ಬಿಟ್ವಿ ನಾವು. ವಿಡಿಯೋಸ್ ಮಾಡ್ಕೊಳ್ಳೋದಾಗಲಿ ಇದಾಗಲಿ ಯಾವುದೂ ಇರಲಿಲ್ಲ. ನಾವು ಏನು ಮಾಡಿ, ಶೂಟಿಂಗ್ ಮುಗೀತಾ, ಸಾಂಗ್ಸ್ ಚೆನ್ನಾಗಾಯ್ತಾ, ಓಕೆನಾ, ಸಿನಿಮಾ ಸಕ್ಸಸ್ ಆಯಿತಾ, ಓಕೆ ಅಂತ ಹಂಗಿದ್ಬಿಡ್ತಾ ಇದ್ವಿ. ಬಟ್ ಆಮೇಲೆ ನಮಗೆ ಗೊತ್ತಾಗೋದು, ನಾವು ನಮ್ಮವರೇ ಹೇಳ್ತಾರೆ ನನಗೆ, ಈ ಸಿನಿಮಾದಲ್ಲಿ ನೀನು ಮಾಡಿ, ಈ ಸಾಂಗ್ ನೀನೇ ಮಾಡಿದ್ದ ಅಂತ ಕೇಳ್ತಾರೆ. ನನಗೆ ಅವಾಗ ಎಷ್ಟು ನೋವಾಗುತ್ತೆ ಅಂದರೆ, ಅಯ್ಯೋ ಹೌದಾ, ನಮ್ಮ ಹೆಸರು ಇನ್ನೂ ಗೊತ್ತಾಗಿಲ್ವಾ ಅನ್ನೋ ಥರ ಅಷ್ಟು ಒಂದೊಂದ್ಸರಿ ಅನ್ಸುತ್ತೆ ಅವಾಗ. ಬಟ್ ಅದು ದೇವ್ರ ಪುಣ್ಯಕ್ಕೆ ಎಲ್ಲೋ ಒಂದು ಕಡೆ ಯಾರೋ ಒಬ್ರ ಮುಖಾಂತರ, ಏನೋ ಒಂದು ಮುಖಾಂತರ ನಮಗೆ ಹೆಸರು ತಕ್ಕೊಡುತ್ತೆ ಇದರಲ್ಲಿ. ಯಾವ ಸಿನಿಮಾ ವಿಷಯದಲ್ಲಿ ಈ ತರ ತುಂಬಾ ಹರ್ಟ್ ಆಗಿದ್ದು ಇರೋದು? ಇಲ್ಲ, ಆ ಥರ ಏನಿಲ್ಲ, ಹರ್ಟ್ ಅಂತೇನಿಲ್ಲ. ಬಟ್ ಸಿನಿಮಾಗಳಲ್ಲಿ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಇವಾಗ ಬರ್ತಾರೋ ಇದರಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಹಾಕೋದೇ ಇಲ್ಲ ಅಂತಾರೆ, ಇದರಲ್ಲೂ ಹಾಕೋದಿಲ್ಲ. ಯಾವುದೋ ನಿಮಗೆ ಇದ್ರಲ್ಲಿ ನೋಡ್ತಾರಲ್ಲ ಯೂಟ್ಯೂಬ್ಸಲ್ಲಿ, ಯಾರಿದು ಮಾಡಿರೋದು ಅಂತ, ಅದೆಲ್ಲ ಗೊತ್ತಾದ್ರೇ ಜನಕ್ಕೆ ಗೊತ್ತಾಗೋದು ಯಾರು ಇದು ಮಾಡಿದ್ದಾರೆ ಅಂತ. ಬಟ್ ಅದೆಲ್ಲ ಮಾಡಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ. ಅದೆಲ್ಲ ನಾನು ಹೇಳೋದು, ಎಲ್ಲರೂ ಅದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ನಮಗೆ ಅಂತಲ್ಲ, ಬೇರೆ ಮುಂದೆ ಬರೋ ಪೀಳಿಗೆ ಕೊರಿಯೋಗ್ರಾಫರ್ಸ್ಗೂ ಅದೊಂದು ಇದಾಗುತ್ತೆ. ಅಂದ್ರೆ ಇವಾಗ ಹೆಸರು ಹಾಕದೇ ಇರೋದಕ್ಕೆ ಏನಾದ್ರೂ ಮೇನ್ ರೀಸನ್ ಇರುತ್ತಾ, ಅಥವಾ ಏನೋ ಒಂದು ಪಾಲಿಟಿಕ್ಸ್ ಇರ್ಬೋದು? ಇಲ್ಲ, ಹೆಸರು ಹಾಕ್ತಾರೆ. ಅಂದ್ರೆ ನಿಮಗೆ ಸಿನಿಮಾದಲ್ಲಿ ಇರುತ್ತೆ, ನಿಮಗೆ ಈ ಯೂಟ್ಯೂಬ್ಸಲ್ಲಿ